ನೀಡಿ ನಮ್ಮ ಸಮಾಜ ವತಿಯಿಂದ ಅವ್ರಿಗೆ ಹೆಚ್ಚಿನ ಮತವನ್ನು ನೀಡಿ ನಾವು ಭರ್ಜರಿ ಏನಪ್ಪ ಅಂದ್ರೆ ದಾಖಲೆ ಮತದಿಂದ ಅವ್ರನ್ನ ಆರಿಸ್ತಾ ಇರ್ತೀವಿ. ಅದಕ್ಕೆ ನಮಗೆ ನೋವು ಆದದ್ದು ಅದನ್ನು ನೀವು ಸದನದಾಗ ಒಳಗಿರುವಂಥ ನಮ್ಮ ಶಾಸಕರದ್ರಿ ನೀವು ನಮ್ಮ ಪರವಾಗಿ ನೀವು ಧ್ವನಿ ಎತ್ತ ಮೀಸಲಾತಿಯನ್ನು ಜಾರಿ ಮಾಡ್ರಿ ಅಂತಕ್ಕಂಥದ್ದನ್ನು ನೀವು ಧ್ವನಿ ಎತ್ತಬೇಕಂತಕ್ಕಂಥದ್ದೇ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರಿಗೆ ನಾವು ಒತ್ತಾಯ ಮಾಡಬೇಕಾಗುತ್ತೆ. ನಮ್ಮ ಶಾಸಕರು ನಮ್ಮ ನೋವು ನಲಿಗಳನ್ನು ಅವರು ಸದನದಾಗ ಮಾತಾಡಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನೋದೇ ನಮ್ಮದು. ಅದು ಪ್ರತಿ ಗ್ರಾಮಕ್ಕೂ ನಾವು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ನಮ್ಮ ಹಕ್ಕು. ಇದು ನಮ್ಮ ಹಕ್ಕನ್ನು ನಮ್ಮ ಶಾಸಕರಿಗೆ ನಾವು ಅವ್ರ ಮನವರಿಕೆ ಮಾಡಬೇಕು, ನಮ್ಮ ನೋವನ್ನು ಅವ್ರಿಗೆ ಹೇಳಬೇಕು ಅಂತಕ್ಕಂಥದ್ದು ಒಂದು ಏನು ನಮ್ಮ ಮನವಿ ಐತಿ. ಅದಕ್ಕೆ ಒತ್ತಾಯ ಮಾಡಲಿಕ್ಕೆ ನಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ, ನಮ್ಮ ಮುಂದಿನ ಒಂದು ಪೀಳಿಗೆಗೆ ಫ್ಯೂಚರ್ ಸಲುವಾಗಿ ನಾವೆಲ್ಲರೂ ಇದನ್ನೇನಪ್ಪ ಅಂದ್ರೆ ಹಕ್ಕೊತ್ತಾಯವನ್ನು ಒಕ್ಕಟ್ಟಿನಿಂದ ಅವರಿಗೆ ನಾವು ಮನವಿ ಮಾಡೋಣ ಅಂತಕ್ಕಂಥ ವಿಷಯನ ನಾವು ಈಗಾಗಲೇ ಎಲ್ಲ ಗ್ರಾಮದ ನಮ್ಮ ಮಾದಿಗ ಸಮುದಾಯಕ್ಕೆ ನಾವು ತಿಳಿಸಿದ್ವಿ. ಹೌದು, ಹಿಂದುಳಿದ ನಾಯಕರಂತ ಹೇಳ್ತಾ ಇದ್ದೀರಿ ನೀವು ದೊಡ್ಡ ವೇದಿಕೆ ಮೇಲೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ನೀವು ಆ ಆದೇಶವನ್ನು ಜಾರಿ ಮಾಡಿದರೆ ನಾವು ಅದನ್ನು ಒಪ್ಕೊಳ್ತಾ ಇದ್ದೀವಿ. ನೀವು ನಮ್ಮ ನಾಯಕರು ಹಿಂದುಳಿದ ಅಹಿಂದ ನಾಯಕರಂತ ನಾವು ಒಪ್ಕೊಳ್ತಾ ಇದ್ದೀವಿ. ಈಗ ಸುಮ್ಮನೆ ಈಗ ಕುಂಟಿ ನೆಪ ಹೇಳ್ಕೊಂಡು ಅವಶ್ಯಕತೆ ಇದ್ರಿಕೆಲ್ಲ ಅಲ್ಲ. ಕಾಣದ ಕೆಲವೊಂದು ಮುಖಂಡಗಳಿಂದ ಇವತ್ತು ಸಿದ್ದರಾಮಯ್ಯನವರು ಎಲ್ಲೇ ಒಂದು ಅವರಿಗೆ ಅಂಜಿ ಹಿಂದೇಟ್ ಹಾಕತ್ತಾರೆ ಅಂಬಲತ್ತಿ ನಮಗೆ ಯಾಕೋ ಸಂಶಯ ಬರೋದು ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ. ನಾವು ಹರಿದು ಹಂಚಿ ಕೊಡ್ರಿ ಅಂತ ಇದ್ದೀವಿ. ಬಟ್ ನಾವು ಯಾರನ್ನ SC ಕೆಟಗರಿಯಿಂದ ಕೈ ಬಿಡ್ರಿ ಅಂತಕ್ಕಂಥದ್ದು ಮಾದಿಗರ ಹಕ್ಕೊತ್ತಾಯಲ್ಲ. ಇದನ್ನು ಕೆಲವೊಂದು ಯಾಕಂತಂದ್ರೆ ಇವತ್ತು ನಾನು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನಂತಂದ್ರೆ ಬೋವಿ ಮತ್ತು ಲಮಾನಿ ಕೊರಮ ಕೊರಚ ತಾವುಗಳು ಇವತ್ತು ನಾನು ಭಾಳಷ್ಟು ಸರಿ ಹೇಳಿದ್ದೀನಿ, ತಾವು ಯಾವತ್ತಾದರೂ ಬೀದಿಗೆ ಇಳಿದು ಮಾನ್ಯ P. ರಾಜು ಅವರಿಗೆ ಲಾಸ್ಟ್ ಟೈಮ್ ನಾ ಪ್ರಶ್ನೆ ಕೇಳಿದ್ವಿ. P. ರಾಜು ಅವರು ಇವತ್ತಿಗೂ ನನ್ನ ಕಡೆಗೆ ಅಡಿವೆ ಇದೆ. ಇವತ್ತು ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಿರ್ತಕ್ಕಂಥ ಬೋವಿ ಮತ್ತು ಕೊರಮ ಭಜಂತ್ರಿ ಬೋವಿ ಅಡ್ಡರುಗಳು ಯಾವತ್ತೂ ಇವತ್ತು SCಗಳ ಮೇಲೆ ಒಂದು ದೌರ್ಜನ್ಯ ಆದರೆ ಬೀದಿಗಿಳಿಯಲ್ಲ, ಸಂವಿಧಾನ ಕಿತ್ತಾಕ್ತೀವಿ ಅಂದರೆ ಬೀದಿಗಿಳಿಯಲ್ಲ, ಯಾವನ್ಯಾವನು ಅನಂತಕುಮಾರ್ ಸಂವಿಧಾನವನ್ನು ಸುಟ್ಟಾಕ್ತೀವಿ ಅಂದರೆ ಬೀದಿಗಿಳಿಯಲ್ಲ. ಬಟ್ ಸಬ್ಸಿಡಿ ಬೇಕು, ಕೆಟಗರಿ ಬೇಕು, ಮೀಸಲಾತಿ ಬೇಕಂತಂದರೆ ಬೀದಿಗಿಳಿತೀರಿ. ನಾಚಿಕೆ ಆಗ್ಬೇಕು ಮೊದಲು ನಿಮಗೆ. ಯಾಕಂತಂದ್ರೆ ಯಾವತ್ತಾದರೂ ಒಂದು ದಿವಸ ಆದರೂ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಜಯಂತಿಯನ್ನು ನೀವು ಮನಸ್ಪೂರ್ವಕವಾಗಿ ನಿಮ್ಮ ಎದೆ ತಟ್ಕೊಂಡು ಹೇಳಬೇಕು. ಬೋವಿ ಕೊರಮ ಕೊರಚ ನಿಮ್ಮ ಎದೆ ಮುಟ್ಕೊಂಡು ಹೇಳಬೇಕು. ಯಾವತ್ತಾದರೂ ನೀವು ಅಂಬೇಡ್ಕರನ್ನು ಮನಸ್ಪೂರ್ವಕವಾಗಿ ಒಪ್ಪಿದ್ದೀವಿ ಅಂತಕ್ಕಂಥ ಮಾತನ್ನು ಇವತ್ತು ಕೊರಮ ಬೋವಿಗಳು ನೀವು ಎದೆ ಮುಟ್ಕೊಂಡು ಹೇಳಬೇಕು. ಅಂದ್ರೆ ಹೌದ್ರಿ, ಕಳ್ಳ ಮಾರ್ಗದಿಂದ ಬಂದಂಥವ್ರು ನೀವು ದೇವರಾಜ್ ಅರಸು ಇದ್ದಾಗ ಕಳ್ಳ ಮಾರ್ಗದಿಂದ ವಾಮಾಚಾರದಿಂದ ಬಂದವರು. ನೀವು ಸದೃಢ ಇದ್ದೀರಿ, ನೀವು ಬಲಿಷ್ಠರಿದ್ದೀರಿ. ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ನೀವು 2A ನೀವು ಬಲಿಷ್ಠರಿದ್ದೀರಿ. ನಿಮ್ಮಲ್ಲಿ ಆಸ್ತಿ ಇವೆ, ಅಂತಸ್ತಿವೆ. ನೀವು ನಿಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಹಾಕಿ ದೊಡ್ಡ ಶಿಕ್ಷಣ ಕೊಡ್ತೀರಿ. ಇವತ್ತು ನಾವು ಮಾದ್ರು ನಮಗೆ ಒಂದು ಮನೆಗಳನ್ನು ಬಿಟ್ಟರೆ ಇರ್ಲಿಕ್ಕೆ ಸೂರಿಲ್ಲ, ಜಮೀನಿಲ್ಲ. ಮತ್ತು ನಾವೆಲ್ಲಿ ಹೈಯೆಸ್ಟ್ ಆದಂಥ ಸ್ಕೂಲ್ಗಳಿಗೆ ಹೆಚ್ಚಿನ ಮಕ್ಕಳಿಗೆ ಒಳ್ಳೆಯ ಉನ್ನತವಾದ ಶಿಕ್ಷಣವನ್ನು ನಾವೆಲ್ಲಿ ಕೊಡೋನು? SCಗಳಿಗೆ ಧಕ್ಕೆ ಆದರೆ, ಅಂಬೇಡ್ಕರ್ ಅವರಿಗೆ ಅಪಮಾನ ಆದರೆ, ಇವತ್ತು ಬೀದಿಗಿಳಿತಿರ್ತಕ್ಕಂಥ ಜಾತಿಗಳ ಯಾವುದಾದ್ರು ಇದ್ದರೆ ಅದು ಮಾದಿಗ ಮತ್ತು ಚಲವಾದಿ. ತಮಗೂ ಸಹ ಇದ್ರ ಬಗ್ಗೆ ಅರಿವು ಇರಬಹುದು. ಇದರನ್ನು ನೀವು ಅವ್ರನ್ನ ಪ್ರಶ್ನೆ ಮಾಡಿರಲ್ಲ, ಮಾಧ್ಯಮದವರು ಪ್ರಶ್ನೆ ಮಾಡಬೇಕು. ನಾವು ನೋಡಿದ್ದೀವಿ, ಇವತ್ತು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತಂದ್ರೆ ಮಾದಿಗರು ಚಲವಾದಿಗಳನ್ನು ಬಿಟ್ಟರೆ ನೀವು ಯಾಕೆ ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತ ಭಜಂತ್ರಿ ಲಮಾನಿಗಳನ್ನು ಪ್ರಶ್ನೆ ಮಾಡಿರಲ್ಲ. ನಿಮಗೆ ಇದೇ ಅಧಿಕಾರ. ಜನಗಣತಿ ಪ್ರಕಾರ 1 ಕೋಟಿ ನಾವು ಚಿಲ್ಲರೆ 30 ವರ್ಷದಿಂದ ಹೋರಾಟವನ್ನು ಮಾಡ್ಕೋತಾ ಬಂದಿದ್ದೀವಿ. ಆದರೂ ಕೂಡ ಇನ್ನೂವರೆಗೆ ನಮಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಬರುವ 14ನೇ ತಾರೀಕು ನಮ್ಮ ಆಯಾ ಶಾಸಕರುಗಳಿಗೆ ನಾವು ಸದನದಲ್ಲಿ ಧ್ವನಿ ಎತ್ತುವ ಮುಖಾಂತರ ತಾವು ದಲಿತರಿಗೆ ಒಂದು ನ್ಯಾಯ ಕೊಡಿಸುವ ಕಾರ್ಯವನ್ನು ತಾವು ಮಾಡ್ತೀರಿ ಅಂತ ನಮಗೆ ತಮ್ಮ ಮೇಲೆ ಭರವಸೆಯಿಂದ ನಾವು 14ನೇ ತಾರೀಕು ತಮಗೆ ಮನವಿ ಕೊಡುವ ತಮ್ಮ ಶಾಸಕ ಅಂದರೆ ನಮ್ಮ ಶಾಸಕರ ಮನೆಗಳ ಮುಂದೆ ನಾವು ಮನವಿಯನ್ನು ಕೊಡುವ ಮುಖಾಂತರ ಒಂದು ಆಗ್ರಹ ಮಾಡುತ್ತಾ ಏನು 16ನೇ ತಾರೀಕು ಚಳಿಗಾಲದ ಅಧಿವೇಶನದಲ್ಲಿ ಮಾದಿಗರ ಪರವಾಗಿ ಧ್ವನಿ ಎತ್ತಲು ತಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಭಾಗವಹಿಸುವ ಮುಖಾಂತರ ಮಾದಿಗರಿಗೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ತಾವು ವಿನಂತಿಸಿಕೊಳ್ಳುತ್ತೇವೆ ಅಂತೇಳಿ ಒಂದೆರಡು ಮಾತನ್ನು ಪ್ರಕಾರ ಸದಾಶಿವ ಆಯೋಗ ಈ ನಮ್ಮ ರಾಜ್ಯ ಸರ್ಕಾರವು ಜಾರಿ ಮಾಡದೇ ಇದ್ದ ಕಾರಣ
ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಮನೆಗಳ ಮುಂದೆ 14/12/2024 ಬೆಳಗ್ಗೆ 10 ಗಂಟೆಗೆ ಅವರ ಮನೆ ಮುಂದೆ ತಮಟೆ ಚಳವಳಿ ಮಾಡುವುದರ ಮೂಲಕ ಅವರಿಗೆ ಮನವಿ ಅರ್ಪಿಸಲಾಗುವುದು. ಅದು ಮನವಿಯಲ್ಲಿ ನಮ್ಮ ದಲಿತ ಸದಾಶಿವ ಆಯೋಗ ಜಾರಿ ಮಾಡಿದ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ರಿ ಅಂತಂದ ಸದನದಲ್ಲಿ ದಲಿತರ ಪರವಾಗಿ ದನಿ ಎತ್ತಲು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ.